ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾ ಸ್ಟಾಪ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹುರುಳಿಕಾಳು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಬನ್ನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಟೊಮೆಟೊ, ಅಚ್ಚಕಾರದ ಪುಡಿ, ಇದರಲ್ಲಿ ನಾನು ಜೀರಿಗೆ, ಮೆಣಸು ಮತ್ತು ಧನಿಯಾ ಬೀಜನ ಇಟ್ಕೊಂಡಿದ್ದೀನಿ. ಮತ್ತು ಮೊಳಕೆ ಕಟ್ಟಿ ಬೇಯಿಸಿ ಬಸ್ತಿಟ್ಕೊಂಡಿರೋ ಅಂತಹ ಹುರುಳಿಕಾಳು. ಓಕೆನಾ. ಕೊನೆಗೆ ಲಾಸ್ಟಿಗೆ ಸಾಂಬಾರ್ಗೆ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸು ಬಸ್ಸಾರು ಮಾಡೋದಕ್ಕೆ ಬೇಕು. ಬನ್ನಿ ಆಗಿದ್ದರೆ ಬಸ್ಸಾರನ್ನ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಧನಿಯಾ ಬೀಜ ಮತ್ತು ಜೀರಿಗೆ ಮತ್ತು ಮೆಣಸು ಏನು ಹಾಕ್ಕೊಂಡಿರ್ತಲ್ಲ ಅದನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ಈಗ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈ ಥರ ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ಟೊಮೊಟೊನ ಹಾಕ್ಕೋಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಇಂಗ್ರೀಡಿಯೆಂಟ್ ಹೇಳುವಾಗ ಅರಿಶಿನ ಮತ್ತು ಉಪ್ಪನ್ನ ಸ್ಕಿಪ್ ಮಾಡಿದ್ದೆ. ಸ್ವಲ್ಪ ಅರಿಶಿನ ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೋದು. ಮೆಣಸಿನ್ಕಾಯಿ ಬೇಕಿದ್ರು ಹಾಕೋಬೋದು, ಅಂದರೆ ಒಣಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ಕೊನೆಗೆ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು. ಈ ರುಬ್ಬಿಟ್ಕೊಂಡಿರೋಂಥ ಮಸಾಲಾಗೆ ಏನು ಬೇಯಿಸ್ತಿಟ್ಕೊಂಡಿದ್ವಲ್ಲ ಆ ಹುರುಳಿಕಾಳನ್ನ ಹಾಕಿ ಈಗ ರುಬ್ಕೋಬೇಕು. ಈ ಹುರುಳಿಕಾಳು ಬಸ್ತಿದ ನೀರಿತ್ತಲ್ಲ ಅದಕ್ಕೆ ರುಬ್ಬಿದ ಮಸಾಲಾನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಮಿಕ್ಸ್ ಆದಮೇಲೆ ಇದನ್ನು ಒಂದು ಸ್ಟವ್ ಮೇಲೆ ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಒಣಮೆಣಸಿನಕಾಯಿ, ಅದಕ್ಕೆ ಸ್ವಲ್ಪ ಮತ್ತು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಿಡಿಬೇಕು. ಈಗ ಈ ಒಗ್ಗರಣೆನ ಈ ಸಾಂಬಾರಿಗೆ ಮಿಕ್ಸ್ ಮಾಡಿ